ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ್ ಗಣೇಶ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತೊಂದು ಕುಕಿಂಗ್ ರೆಸಿಪಿ ಜೊತೆಗೆ ಬಂದಿದ್ದೀನಿ. ನೋಡಿ, ಬೈ ಒನ್ ಗೆಟ್ ಒನ್ ಗುಲಾಬ್ ಜಾಮೂನ್ ಇದು ಒಂದನ್ನು ಇವತ್ತು ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಎವ್ರಿ ಟೈಮ್ ಸಾರಿ ಕುಚ್ಚು ಜೊತೆಗೆ ಬರ್ತಾ ಇದ್ದೆ, ಇವಾಗ ಒಂದು ಜಾಮೂನ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದನ್ನು ಕಟ್ ಮಾಡಿಬಿಟ್ಟು ಫ್ರೆಂಡ್ಸ್ ನೋಡಿ, ಈಗ ನಾನು ನೀಟಾಗಿ ಜರಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಾಂದರೆ ಅದರ ಒಳಗಡೆ ಉಂಡೆ ಉಂಡೆ ಎಲ್ಲ ಇರುತ್ತೆ, ಅದು ಚೆನ್ನಾಗಿ ಬರಲ್ಲ. ನಾವು ಹಿಟ್ಟು ಕಲಿಸ್ದಾಗ ಗಂಟು ಗಂಟು ಬರುತ್ತೆ, ಅದಕ್ಕೆ ಜರಡಿ ಮಾಡಿ ಇಟ್ಕೊಂಡು ಈಗ 2 ಸ್ಪೂನು ತುಪ್ಪ ಹಾಕಿದ್ದೀನಿ. ಒಂಚೂರು ಮೇಲೆ ಕೂಡ ಹಾಕಿದ್ದೀನಿ. ನಿಮ್ಗೆ ಎಷ್ಟು ಇಷ್ಟ ಆಗುತ್ತೆ ಅಷ್ಟು ಹಾಕ್ಕೋಬೋದು. ಹಾಕ್ಕೊಂಡಿದ್ದ ತಕ್ಷಣ ನೋಡಿ, ಫಸ್ಟು ತುಪ್ಪದಲ್ಲಿನೇ ನಾವು ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಎಲ್ಲ ಕಡೆ ಅದು ಸ್ಪ್ರೆಡ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ಕೋತೀನಿ. ಫ್ರೆಂಡ್ಸ್, ನೀವು ಕೆಲವರು ಹಾಲಲ್ಲೇ ಕಲಿಸ್ಕೊತಾರೆ. ಹಾಲಲ್ಲೇ ಕಲಿಸೋದ್ರಿಂದ ಸ್ವಲ್ಪ ಬೇಗ ಕೆಡುತ್ತೆ ಅಂದ್ಬಿಟ್ಟು ನಾನು ಹಾಲನ್ನು ಯೂಸ್ ಮಾಡ್ತಾಯಿಲ್ಲ, ನೀರಲ್ಲೇ ಕಲಿಸ್ತಾ ಇದ್ದೀನಿ. 1 ದಿನ 2 ದಿನಕ್ಕೆ ಹಾಲಲ್ಲಿ ನಾವು ಕಲಿಸ್ಬೋದು ಫ್ರೆಂಡ್ಸ್. ಕೆಲವೊಂದು ಸತಿ 3 ದಿನ 4 ದಿನ ಇಟ್ಕೋಬೇಕಂದ್ರೆ ಹಾಲಲ್ಲಿ ಕಲಿಸ್ಬೇಡಿ, ನೀರಲ್ಲೇ ಕಲಿಸ್ಕೊಳ್ಳಿ. ನೋಡಿ, ಆಮೇಲೆ ನೀರು ಕೂಡ ಅಷ್ಟೇ, ನೀವು ಯಾವುದೇ ಕಾರಣಕ್ಕೂ ಒಟ್ಟಿಗೆ ಒಮ್ಮೆಲೇ ಹಾಕ್ಕೋಬೇಡಿ, ಚೂರು ಚೂರೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ನೋಡಿ, ಈಗ ನಾನು ಈ ಥರ ಕಲಸಿಟ್ಕೊಂಡಿದ್ದೀನಿ. ಮೇಲ್ಗಡೆ ಕೂಡ ಇನ್ನೊಂಚೂರು ತುಪ್ಪ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡಿಬಿಟ್ಟು ಇದನ್ನು ಕವರ್ ಮಾಡಿ ಇಡಬೇಕು. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ಇನ್ನೊಂದು ಏನಂದರೆ, ಜಾಸ್ತಿ ನಾದೋಕ್ಕೆ ಹೋಗಲೇಬಾರ್ದು. ನೋಡಿ, ಜಸ್ಟ್ ಈ ಥರ ನಾವು ಅದೇನಂತೀವಲ್ವ, ಪ್ರೆಸ್ ಮಾಡಬೇಕು ಅಷ್ಟೇ, ಜೋರಾಗಿ ಏನು ನಾದೋ ಹಾಗಿಲ್ಲ. ಪ್ರೆಸ್ ಮಾಡಿಬಿಟ್ಟು ನೋಡಿ, ಈ ಥರ ಒಂದು ಹದಕ್ಕೆ ಬರಬೇಕು. ಆ ಥರ ಬಂದಿದ ತಕ್ಷಣ ನೋಡಿ, ಒಂದು ಏನಾದರೂ ಬೌಲು ಏನಾದರೂ ಪ್ಲೇಟು ಮುಚ್ಚಿ ಇಟ್ಬಿಡೋಣ ರೆಸ್ಟ್ಗೆ. ಈಗ ಶುಗರ್ ಸಿರಪ್ ಮಾಡೋದಕ್ಕೆ ನೋಡಿ, ಈ ಥರ ಬೌಲ್ನಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ. ನೋಡಿ, ಆ್ಯಕ್ಚುಲಿ ಅದು 1.5 ಕಪ್ ಹಾಕಿದ್ದೀನಿ ಫ್ರೆಂಡ್ಸ್, ಅದು 1/2 ಕಪ್ ಸ್ಕಿಪ್ ಆಗಿದೆ. 1.5 ಕಪ್ ಸಕ್ಕರೆಗೆ 2 ಕಪ್ನಷ್ಟು ನಾನು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮಾಡಿಕೊಂಡು ನೋಡಿ, ಈಗ ಸ್ಟವ್ ಮೇಲೆ ಸಿರಪ್ ಮಾಡೋಕ್ಕೆ ಇಟ್ಟಿದ್ದೀನಿ. ಇಟ್ಟಿದ ತಕ್ಷಣ ನಾವು ಹಾಗೆ ಬಿಟ್ಬಿಡಬಾರ್ದು ಫ್ರೆಂಡ್ಸ್. ಒಂದು 2-3 ಸತಿ 1-2 ನಿಮಿಷ ಹಾಗೆ ಕಲಿಸ್ತಾ ಇರಬೇಕು. ನೋಡಿ, ಈಗ ಅದಕ್ಕೆ ಏಲಕ್ಕಿನೂ ಕೂಡ ನಾನು ಜಜ್ಜಿ ಹಾಕ್ತಾಯಿದ್ದೀನಿ. ಜಜ್ಜಿ ಹಾಕಿದ ತಕ್ಷಣ ಒಂದು 5 ನಿಮಿಷ ಇದೂ ಸ್ವಲ್ಪ ಬಿಟ್ಬಿಡೋಣ. ನೋಡಿ, ಆಫ್ಟರ್ 5 ಮಿನಿಟ್ಸ್ ನೋಡ್ತಾ ಇದ್ದೀನಿ. ಈಗ ಸಕ್ಕರೆ ಎಲ್ಲ ಕರಗಿದೆ ನೀಟಾಗಿ. ಸಕ್ಕರೆ ಎಲ್ಲ ಕರಗಿದ್ಮೇಲೆ ಕೂಡ ಒಂದು 5-10 ನಿಮಿಷ ನಾವು ಇದೇ ಥರ ಇದನ್ನು ಬಾಯ್ಲ್ ಮಾಡ್ಕೋಬೇಕು. ಹಾಗಾದರೆ ಒಂದು ಚೆನ್ನಾಗಿ ಬರುತ್ತೆ ಲಿಕ್ವಿಡ್ ಥರ. ಈಗ ನೋಡಿ, ಹಿಟ್ಟು ಕೂಡ ನಿಮಗೆ ಕಾಣಿಸ್ತಾ ಇದೆ. ಜಸ್ಟ್ ಈ ಥರ ಪ್ರೆಸ್ ಮಾಡಿದ್ರು ಕೂಡ ಎಷ್ಟು ಒಳಗಡೆ ಹೋಗ್ತಾ ಇದೆ ಅಂತ. ಈ ಥರ ನೆಂದಿರಬೇಕು ಹಿಟ್ಟು. ಈಗ ನಾನು ಮತ್ತೊಂದು ಸತಿ ಇದನ್ನು ಮೆತ್ತಗೆ ಪ್ರೆಸ್ ಮಾಡ್ಕೊಡ್ತೀನಿ. ನೋಡಿ, ತುಪ್ಪ ಬೇಕಾದ್ರೆ ನೀವು ಇನ್ನೂ ಒಂದು ಸತಿ ಕೂಡ ಹಾಕ್ಕೊಂಡು ಮತ್ತೆ ಒಂದು ಸತಿ ಪ್ರೆಸ್ ಮಾಡ್ಕೋಬೋದು. ಆಮೇಲೆ ಕೈಗೆ ಒಂಚೂರು ನೋಡಿ ತುಪ್ಪ ಅಥವಾ ಎಣ್ಣೆ ನಿಮಗೆ ಯಾವುದು ಅವೈಲೇಬಲ್ ಇರುತ್ತೋ ಅದನ್ನು ತೊಗೊಂಡು ನೋಡಿ, ಈ ಥರ ಸರ್ಕಲ್ ಮಾಡಬೇಕು. ನೋಡಿ, ರೌಂಡಾಗಿ. ಆಮೇಲೆ ಈ ಥರ ನೋಡಿ, ಸೀಳೆಲ್ಲ ಇರಬಾರ್ದು ಈ ಥರ. ಆಮೇಲೆ ಅದು ನಾವು ಫ್ರೈ ಮಾಡಬೇಕಾದ್ರೆ ಒಡೆದೋಗ್ಬಿಡುತ್ತೆ. ಈಗ ನೋಡಿ, ನನ್ನ ಮಕ್ಕಳು ಹೆಲ್ಪ್ ಮಾಡಿದ್ರು, ಬೇಗ ನಾನೆಲ್ಲ ಮಾಡಿಟ್ಕೊಂಡಿದ್ದೀನಿ. ನನ್ನ ಮಗನೇ ನೋಡಿ ಎಷ್ಟು ನೀಟಾಗಿ ಜೋಡಿಸಿ ಇಟ್ಟಿದ್ದಾನೆ ಅಂತ. ಚೆನ್ನಾಗಿ ಮಾಡಿದ್ದಾರೆ. ನಾನು ಮಾತ್ರ ಹಿಟ್ಟು ಮಾತ್ರ ಕೊಟ್ಟಿದ್ದು, ಬಟ್ ಅವರೇ ಎಲ್ಲ ಸರ್ಕಲ್ ಆ ಥರ ಮಾಡಿ ಇಟ್ಟಿದ್ದಾರೆ. ಈಗ ಮೀಡಿಯಮ್ ಫ್ಲೇಮಲ್ಲಿ ಆಯಿಲ್ನ ನಾನು ಬಾಯ್ಲ್ ಮಾಡೋಕ್ಕಿಟ್ಟಿದ್ದೆ. ನೋಡಿ, ಅದು ಕಾದಿದೆ ಎಣ್ಣೆ. ಈಗ ಅದಕ್ಕೆ ಒಂದೊಂದನ್ನೇ ಹಾಕ್ತಾಯಿದ್ದೀನಿ. ನೀಟಾಗಿ ಒಂದೇ ಕಲರಲ್ಲಿ ಇರಬೇಕು ಫ್ರೆಂಡ್ಸ್, ಎಲ್ಲನೂ ಆ ಥರ ಫ್ರೈ ಮಾಡ್ಕೋಬೇಕು. ಬಟ್ ನಾನಿಲ್ಲಿ ನೋಡಿ ಎಲ್ಲ ಹಾಕೋಷ್ಟೊತ್ತಿಗೆ ಮಿಡಲ್ನಲ್ಲಿ ಉರಿ ಜಾಸ್ತಿ ಬರೋದ್ರಿಂದ ಕಲರ್ ಚೇಂಜ್ ಆಗೋಯ್ತು. ನೋಡಿ, ಆಮೇಲೆ ಹಾಕಿದ ತಕ್ಷಣವೇ ನಾವು ಕಲಸೋಕ್ಕೆಲ್ಲ ಹೋಗಬಾರ್ದು ಫ್ರೆಂಡ್ಸ್, ಆವಾಗ ಒಡೆದೋಗ್ಬಿಡುತ್ತೆ ಜಾಮೂನ್ಸ್ ಎಲ್ಲ. ಸೊ ಹಾಗಾಗಿ ಜಾಸ್ತಿ ನಾವು ಕಲಸೋಕ್ಕೆ ಟರ್ನ್ ಮಾಡೋಕ್ಕೆ ಹೋಗಬಾರ್ದು. ಈಗ ನೋಡಿ, ಎಲ್ಲನೂ ಕಲರ್ ಚೇಂಜ್ ಆಗಿದೆ. ಈಗ ಇನ್ನೊಂದು ಚೂರು ಯಾವುದಾದ್ರೂ ಕಲರ್ ಚೇಂಜ್ ಆಗಿಲ್ಲ ಅಂದರೆ ಬಿಡ್ಬೋದು ನಾವು ಹಾಗೆ. ಈಗ ಎಲ್ಲ ಚೇಂಜ್ ಆಗಿದೆ. ನೋಡಿ, ತೆಗಿತಾ ಇದ್ದೀನಿ. ನನಗೆ ಫಸ್ಟ್ ಒನ್ ಮಾತ್ರ ನೋಡಿ ಫ್ರೆಂಡ್ಸ್ ಈ ಥರ ಜಾಸ್ತಿ ಕಲರ್ ಬಂದುಬಿಡ್ತು. ಬಟ್ ಆಮೇಲೆ ನಾನೆಲ್ಲನೂ ನೋಡಿ ಈ ಥರ ಗೋಲ್ಡನ್ ಕಲರಲ್ಲೇ ತೆಕ್ಕೊಂಡಿದ್ದೀನಿ. ನೋಡಿ, ಕಾಣಿಸ್ತಾ ಇದೆ ಅಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಯಾವುದು ಕೂಡ ಒಡೆದಿಲ್ಲ, ಚೆನ್ನಾಗಿ ಬಂದಿದೆ. ನಾವು ರೋಲ್ ಮಾಡಬೇಕಾದ್ರೂ ಅಷ್ಟೇ ಫ್ರೆಂಡ್ಸ್, ಜಾಸ್ತಿ ಪ್ರೆಸ್ ಮಾಡಿ ರೋಲ್ ಮಾಡಬಾರ್ದು, ಸ್ಮೂತಾಗಿ ಮೆತ್ತಗೆ ಮಾಡಬೇಕು. ಈಗ ನೋಡಿ, ಸಿರಪ್ ಕೂಡ ನಾನು ಅದು ಚೆನ್ನಾಗಿ ಬಾಯ್ಲ್ ಆದಮೇಲೆ ಒಂದು 10 ನಿಮಿಷ ಎತ್ತಿಟ್ಟಿದ್ದೆ. ಒಂದು ಪ್ಲೇಟ್ನ ಇಟ್ಬಿಟ್ಟು ಈಗ ಅದಕ್ಕೆ ಹಾಕ್ತಾಯಿದ್ದೀನಿ. ಎಲ್ಲ ಜಾಮೂನ್ಸ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾವು ಜಾಮೂನ್ಸ್ನ ಆ್ಯಡ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಬಿಸಿಲು ಮಾತ್ರ ಇರಬೇಕು, ಜಾಸ್ತಿ ಬಿಸಿ ಇರಬಾರ್ದು ಸಿರಪ್ ಬಂದು. ಈಗ ನೋಡಿ, ಹಾಕಿದ ತಕ್ಷಣ ಎಲ್ಲ ಕಡೆ ಸಿರಪ್ ಕವರ್ ಆಗೋ ಥರ ಜಸ್ಟ್ ಈ ಥರ ನಾನು ಲೈಟಾಗಿ ಪ್ರೆಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಮಾಡಿಬಿಟ್ಟು ಒಂದು
ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಹಾಫ್ ಆನ್ ಅವರ್ ಟೈಮ್ ಬಿಟ್ಬಿಡೋಣ ಇದನ್ನು. ಹಾಗಾದರೆ ಸಿರಪ್ ಎಲ್ಲ ಹೀರ್ಕೊಳ್ಳುತ್ತೆ ಜಾಸ್ತಿ. ಈಗ ನೋಡಿ ಫ್ರೆಂಡ್ಸ್, ನಾನು ಅರ್ಧ ಗಂಟೆ ಆದಮೇಲೆ ನೋಡ್ತಾ ಇದ್ದೀನಿ, ಆಗಲೇ ಯಾವ ಶೇಪಲ್ಲಿತ್ತು ಈಗ ಯಾವ ಶೇಪಿಗೆ ಬಂದಿದೆ ಅಂತ. ಅಂದರೆ ಸೈಜ್ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಆವಾಗ ಚಿಕ್ಕದಾಗಿತ್ತು, ಈಗ ನೋಡಿ ಎಷ್ಟು ದಪ್ಪ ಊದ್ಕೊಂಡಿದೆ. ಅದು ಚೆನ್ನಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್? ಸೊ ಗೊತ್ತಾಯ್ತು ಅಲ್ವಾ? ನೀವು ಖಂಡಿತ ಟ್ರೈ ಮಾಡಿ, ಟೇಸ್ಟ್ ಹೇಗಿದೆ ಅಂತ ನೋಡಿ. ಏನಾದರೂ ಅನಿಸಿಕೆಗಳು ಏನಾದರೂ ಇದ್ದರೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್ ಬಾಯ್.